ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೌ ಟು ಮೇಕ್ ವಿಡಿಯೋಸ್ ಇನ್ ಇನ್ಶಾಟ್ ಈ ವಿಷಯದ ಬಗ್ಗೆ ಕುರಿತು ನೋಡೋಣ. ಫಸ್ಟು ಇನ್ಶಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಓಪನ್ ಮಾಡಬೇಕು. ಆಮೇಲೆ ಇಲ್ಲಿ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಪ್ಲಸ್ ನ್ಯೂ ಮೇಲೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫೋಟೋ ವಿಡಿಯೋ ಆಲ್ ಅನ್ನೋ ಆಪ್ಷನ್ ಇರುತ್ತೆ. ವಿಡಿಯೋ ಬೇಕಾದ್ರೆ ವಿಡಿಯೋ, ಫೋಟೋ ಬೇಕಾದ್ರೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 4 ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಬ್ಲ್ಯಾಂಕ್ ಅಂತ ಆಪ್ಷನ್ ಇರುತ್ತೆ. ಬ್ಲ್ಯಾಂಕ್ ಅಂದರೆ ಪೂರ್ತಿ ಬ್ಲ್ಯಾಕ್ ಇರೋದು ಬರುತ್ತೆ. ಅದು ಬೇಕಾದ್ರೆ ಅದನ್ನ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ ಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಈ ಯಾವುದೇ ಫೋಟೋ ಜಾಸ್ತಿ ಲೆಂತ್ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ ಇದನ್ನ ವರ್ಕ್ ಮಾಡ್ಕೋಬೋದು. ಇದ್ರ ಮೇಲೆ ನೀವು ಏನಾದರೂ ಬರೀಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಅನ್ನೋ ಆಪ್ಷನ್ ಹೋಗಿ ಇಲ್ಲಿ ಟೈಪ್ ಮಾಡ್ಕೋಬೋದು. ಈಗ ಇದನ್ನು ಅಕ್ಷರಗಳು ಯಾವ ರೀತಿ ಬರಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಔಟು, ಲೂಪು, ಇನ್ ಅಂತ ತುಂಬ ಆಪ್ಷನ್ಗಳು, ಅದರಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲಿಂದ ಬರೋದು ಇಲ್ಲಿ ಸೈಡಿಂದ ಹೋಗೋದು, ಮೇಲಿಂದ ಬರೋದು, ಸೈಡ್ ಹೋಗೋದು, ಕೆಳಗೆ ಬರೋದು ಆಪ್ಷನ್ಗಳಿವೆ. ಇಲ್ಲಿ ಲೂಪಲ್ಲಿ ಥರ ಬ್ಲರ್ ಒಳಗಡೆದು ಎಲ್ಲ ಆಪ್ಷನ್ ಇವೆ. ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಎಷ್ಟು ಟೈಮಿಂಗ್ ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಇದೇ ರೀತಿ ಎಲ್ಲ ಆಲ್ಫಾಬೆಟ್ಸು ಅದು ಸೆಟ್ ಆಗಿಬಿಡುತ್ತೆ. ನೀವು ಟೈಪ್ ಅಷ್ಟು ಮಾಡೋದು. ಟೈಮ್ಸ್ ಅಲ್ಲ, ಹಂಗೆಲ್ಲ ಚತುರ್ಥಿ ಗಣೇಶ ಚತುರ್ಥಿ ಟು ಆಲ್. ಆಮೇಲೆ ಇಲ್ಲಿ ಫೋಟೋಗಳನ್ನ ಸ್ಪೆಲ್ಟ್ ಅನ್ನೋ ಆಪ್ಷನ್ ಇರುತ್ತೆ. ಇದರಿಂದ ನೀವು ಭಾಗ ಮಾಡ್ಕೋಬೋದು. ನಾನೊಂದು 2-3 ಮಾಡ್ಕೋತೀನಿ. ಇದರಿಂದ ನೀವು ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿ ಅನಿಮೇಷನ್ ಕುಣಿಸ್ಕೋಬೋದು. ಇದರಲ್ಲಿ ಅನಿಮೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ವಿಡಿಯೋಗಳಿಗೆ ಸೆಲೆಕ್ಟ್ ಮಾಡ್ಕೊಂಡು, ಎಲ್ಲ ಫೋಟೋಗಳು ಸೆಲೆಕ್ಟ್ ಮಾಡ್ಕೊಂಡು ನಂತರ
ಇನ್ನು ಔಟ್ ಕಾಂಬೋ ಲೂಪ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇನ್ಶಾಟ್ ಅಂತ ಹೋಗೋದಲ್ಲ, ಇದನ್ನು ರಿಮೂವ್ ಮಾಡ್ಬೋದು. ಹೇಗಪ್ಪ ಅಂದರೆ ಇಲ್ಲಿ ಇಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರೀ ರಿಮೂವ್ ಇನ್ಸ್ಟಾ ಪ್ರೋ ಅಂದರೆ ಇನ್ಸ್ಟಾ ಪ್ರೋ ಮೇಲೆ ಕ್ಲಿಕ್ ಮಾಡಿ. ಅದು ರಿಮೂವ್ ಆಗಿದೆ. ಸಾಂಗ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಆಡಿಯೋ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ AI ಮ್ಯೂಸಿಕ್ ಜನ್ರೇಷನ್ ಎಲ್ಲ ಸಿಗುತ್ತೆ, ಯೂಸ್ ಮಾಡ್ಕೋಬೋದು. ಯಾವ್ದು ಬೇಕು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಡೌನ್ಲೋಡ್ ಇದ್ದಿದ್ದು ಈ ಫೀಚರ್ಡ್ ಅಂದರೆ ಅಲ್ಲಿ ಇದರೊಳಗಡೆ ಇರುವಂಥ ಸಾಂಗನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಎಫೆಕ್ಟ್ಸ್ ಒಳಗಡೆ ಡೋರ್ ಸೌಂಡು ಯೂಸ್ ಮಾಡ್ಕೋಬೋದು. ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸಾಂಗ್ ಎಲ್ಲಿ ಬೇಕು ಅದನ್ನ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಆ ಸಾಂಗ್ ಬೇರೆ ನಡುವಿನ ಸಾಂಗ್ ಅದು ಬೇಕಾಗಿತ್ತು ಅಂದರೆ ಇಲ್ಲಿ ಸ್ಪ್ಲಿಟ್ ಮಾಡಿ ಯಾವ್ದು ಬೇಡವೋ ಅದನ್ನು ಡೆಲಿಟ್ ಮಾಡೋದು. ಸಾಂಗ್ ಯಾವ ರೀತಿ ಬೇಕು ಅಂತ ಸೆಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಾಂಗ್ ಬೇಡವಾದ ಸಾಂಗ್ನ ರಿಮೂವ್ ಮಾಡ್ಕೊಂಬಿಡಿ. ಆಮೇಲೆ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್, ಶೇರ್ ಆ್ಯಂಡ್ ಲೈಕ್ ವಿಡಿಯೋ. ಥ್ಯಾಂಕ್ ಯು. ಈಗ ನೋಡಿ ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಿಸಲ್ಟ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ.